ಹಾಯ್, ಇವತ್ತು ನೀರು ದೋಸೆ ಚಿಕನ್ ಗ್ರೇವಿ. ನಾರ್ಮಲ್ಲಾಗಿ ಎಲ್ಲರೂ ಮಾಡೋ ಥರ ಅಲ್ಲ, ಸ್ವಲ್ಪ ವಿಶೇಷವಾಗಿದೆ. ವಿಡಿಯೋನ ಪೂರ್ತಿವರೆಗೂ ನೋಡಿ. ಅದೇನು ವಿಶೇಷತೆ ಅಂದರೆ ಇದೇ ಈರುಳ್ಳಿ ಮಸಾಲ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಪಾತ್ರೆಯಲ್ಲಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೀಗ 1/4 ಲೀಟ್ರಷ್ಟು ಮೊಸರು, 1.5 kg ಅಷ್ಟು, 1/4 kg ಆಗುವಷ್ಟು ಚಿಕನ್ ಇದೆ. ಇದಕ್ಕೀಗ 1 ಚಮಚ ಅರಿಶಿನ ಪುಡಿ, ಚಿಕನ್ ಮಸಾಲ ಪೌಡ್ರು 2 ಚಮಚ, ಆಮೇಲೆ ಪುದೀನ ಸೊಪ್ಪು 1 ಹಿಡಿ ಆಗುವಷ್ಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗಿದು ಖಾರದ ಪುಡಿ, ಗರಂ ಮಸಾಲ ಎಲ್ಲದು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು 1/4 ಗಂಟೆಯಿಂದ ಅರ್ಧ ಗಂಟೆವರೆಗೂ, ಮಿನಿಮಮ್ 1/4 ಗಂಟೆನಾದರೂ ಕಲಸಿ ಎತ್ತಿಡಬೇಕು. ಆವಾಗ ಚಿಕನ್ನು ಸಾಫ್ಟ್ ಆಗುತ್ತೆ. ನೀವು ದಿವಸ ಚಿಕನ್ನ ಬಿಡಿಸಿ ಮಾಡಿಟ್ರೂ ಚಿಕನ್ ಪೀಸು ಒಡೆದಿರೋದಿಲ್ಲ, ಮೆತ್ತಗೆ ಸಾಫ್ಟಾಗಿ ಆಗಿರುತ್ತೆ. ಇದನ್ನೀಗ ಒಂದು 1/4 ಗಂಟೆ ಮುಚ್ಚಿಡ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿ, 1-2 ಟೊಮೊಟೊ, ಒಂದೇ 2 ಚಿಕ್ಕದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಳುಮೆಣಸು, ಕೊತ್ತಂಬರಿ ಸೊಪ್ಪನ್ನ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಸೀಕ್ರೆಟು, ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ, ಈರುಳ್ಳಿ ಮಸಾಲೆ ಅಂತ ನಾವು ಹೇಳ್ತೀವಿ. ಇದಕ್ಕೀಗ ಬೆಳ್ಳುಳ್ಳಿ, ಕಾಳುಮೆಣಸು, ಲವಂಗ, ಇದು ನಾನಿಲ್ಲಿ ಚಕ್ಕೆ, ಏಲಕ್ಕಿ ಏನನ್ನೂ ಹಾಕ್ಕೊಂಡಿಲ್ಲ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅರಿಶಿನ ಹಾಕ್ಕೊಂಡು ರುಬ್ಕೊತೀನಿ. ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಕುಕ್ಕರ್ನಲ್ಲಿ 3-4 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ, ಅರಿಶಿನ, ಬೆಳ್ಳುಳ್ಳಿ ಅದನ್ನು ರುಬ್ಬಿದ್ದನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ. ಚಿಕನ್ನ ಹಾಕ್ತಾಯಿಲ್ಲ. ಈ ಎಣ್ಣೆಗೆ ಈರುಳ್ಳಿ ಮಸಾಲ ಹಾಕೋದ್ರಿಂದ ಟೇಸ್ಟು ಸೂಪರಾಗಿರುತ್ತೆ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ಇದು ಚೆನ್ನಾಗಿ 5 ನಿಮಿಷ ಟೈಮ್ ನೋಡ್ಕೊಂಡು 5 ನಿಮಿಷ ಕುದಿಸ್ಕೊಳ್ಳಿ. 5 ನಿಮಿಷ ಕುದಿಸ್ಕೊಂಡ ನಂತರ ಈಗ ನೆನೆಸಿಟ್ಕೊಂಡಂಥ ಚಿಕನ್ನೆಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಕ್ಲೀನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಅದು ಈರುಳ್ಳಿನಲ್ಲಿನೇ ಚಿಕನ್ ಬೆಂದಾಗ ನಿಮಗೆ ಚಿಕನ್ ಸ್ಮೆಲ್ ಬರಲ್ಲ, ತಿನ್ನುವಾಗ ಒಂಥರ ಅಂತ ಅನಿಸಲ್ಲ. ನೀಟಾಗಿ ಚಿಕನ್ನು ಚೆನ್ನಾಗಿ ಬೆಂದೋಗುತ್ತೆ. ಈಗ ನಾನಿಲ್ಲಿ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿ ಕರೆಕ್ಟಾಗಿ ಟೈಮ್ ನೋಡಿಕೊಂಡೆ 10 ನಿಮಿಷ ಕುದಿಸ್ಕೊಳ್ಳಿ. 5-10 ನಿಮಿಷ ಒಂದೊಂದೇ ಪದಾರ್ಥದಲ್ಲಿ ಬೇಯೋದ್ರಿಂದ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈಗ ಒಂದು 5-10 ನಿಮಿಷ ಚೆನ್ನಾಗಿ ಅರಿಶಿನ, ಈರುಳ್ಳಿಲೇ ಬೇಯಿಸ್ಕೊಳ್ಳೋಣ. ಈಗ ನೋಡಿ ನಾನಿಲ್ಲಿ ರುಬ್ಬಿಟ್ಟಂಥ ಮಸಾಲೆನೇ ಹಾಕ್ತಾಯಿದ್ದೀನಿ. ನಾನು ಯಾವುದೇ ನೀರನ್ನ ಇಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಬರೀ ರುಬ್ಬಿದಂಥ ಮಸಾಲೆಯಲ್ಲಿರೋ ಅಷ್ಟೇ ನೀರನ್ನ ನಾನಿಲ್ಲಿ ಗ್ರೇವಿ ಮಾಡ್ಕೊತಿರೋದ್ರಿಂದ ಅಷ್ಟೇ ನೀರನ್ನ ನಾನು ಬಳಸ್ತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ ಏನೂ ನೀರು ಹಾಕ್ತಾಯಿಲ್ಲ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದೇ ಒಂದು ವಿಷಲ್ನ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ನ ಕೂಗಿಸ್ಕೊಳ್ಳೋಣ. ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ, ರುಚಿಯಾದಂಥ ಚಿಕನ್ನು. ನಾನಿಲ್ಲಿ ನೀರು ದೋಸೆ ಮಾಡ್ಕೊಂಡಿದ್ದೀನಿ. ನೀವು ರೊಟ್ಟಿ, ಚಪಾತಿ, ಅನ್ನಕ್ಕೆ, ಮುದ್ದೆಗೆ ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಧನಿಯಾ ಪುಡಿನೂ ಹಾಕಿಲ್ಲ, ಕೊತ್ತಂಬರಿ ಸೊಪ್ಪನ್ನೇ ಜಾಸ್ತಿ ಹಾಕಿದ್ದೀನಿ. ಚಿಕನ್ ನೋಡಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇದಕ್ಕೀಗ ನೀರು ದೋಸೆನ ಮಾಡ್ಕೊಂಡಿದ್ದೀನಿ. ನೀರು ದೋಸೆ ಚಿಕನ್ ಒಳ್ಳೆ ಕಾಂಬಿನೇಷನ್ನು. ನನ್ನ ಮಗಳು ಇಲ್ಲಿ ಟೇಸ್ಟ್ ಮಾಡ್ತಾಳೆ, ತುಂಬ ಚೆನ್ನಾಗಿದೆ. ಅವಳಿಗೆ ತುಂಬ ಇಷ್ಟ ಚಿಕನ್ನು. ಆದಷ್ಟು ನೀವು ನೀರು ದೋಸೆ,
ರೊಟ್ಟಿ ಚಪಾತಿ ಆದರೆ ಚಿಕನ್ನು ಸ್ವಲ್ಪ ತಿನ್ನೋರು ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ಅವಳಿಗಂತೂ ನೀರು ದೋಸೆ ಅಂದರೆ ತುಂಬ ಇಷ್ಟ. ಒಂದು ಸತಿ ಟ್ರೈ ಮಾಡಿ ಎಲ್ಲರೂ. ಥ್ಯಾಂಕ್ ಯು. ನನ್ನ ವೀಡಿಯೋನ ಇದೇ ಥರ ಮೋರ್ ವೀಡಿಯೋಗಳಿಗಾಗಿ DY ಕುಕ್ಕಿಂಗ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಈರುಳ್ಳಿ ಸೌತೆಕಾಯಿನ ಹಾಕಿ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.